Hi guys, good morning everyone. Welcome to my new vlog. Good morning ಹೇಳ್ತಾ ಇದೀನಿ ಅಂದ್ರೆ ಇಟ್ಸ್ ಮಾರ್ನಿಂಗ್ 3 o'clock 3:30 ಆಗಿದೆ. ಸೊ ನಾನು ನಮ್ಮ ಮನೆ ಬೇಲೂರಲ್ಲಿದ್ದೀನಿ. ಸೊ ಇಷ್ಟು ಬೇಗ ಎದ್ದು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್. ಏನಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಟ್ಸ್ ಮೈ ಕ್ಲೋಸ್ ಫ್ರೆಂಡ್ಸ್ ಎಂಗೇಜ್ಮೆಂಟ್. ಸೊ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಐ ಆಮ್ ಲಿವಿಂಗ್ ಇನ್ ದ ಅರ್ಲಿ ಮಾರ್ನಿಂಗ್ ಪೋಸ್ಟ್ 12 ಹಾಗೆ ಅವ್ರದ್ದು ಎಂಗೇಜ್ಮೆಂಟ್ ಸೆರೆಮನಿ ಇದೆ. ಬಟ್ ಸ್ಟಿಲ್ ಬೆಸ್ಟ್ ಫ್ರೆಂಡ್ ಆಗಿರೋ ನಾನು ಐ ಹ್ಯಾವ್ ಟು do some best friend duty, so I am going right now. ಯಾವಾಗಲೂ ವ್ಲಾಗ್ನ ಕನ್ಸಿಸ್ಟೆಂಟಾಗಿ ಮಾಡ್ತೀನಿ ಅಂತ ಹೇಳ್ತೀನಿ, ಬಟ್ ಮಾಡಲ್ಲ. ಬಟ್ ಐ ಆಮ್ ಪ್ರಾಮಿಸಿಂಗ್ ಅಟ್ಲೀಸ್ಟ್ ಇವಾಗಿಂದ ಕನ್ಸಿಸ್ಟೆಂಟ್ ಆಗಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಅದೆಲ್ಲ ಬಿಟ್ಟು ಹಾಕಿ. ಸೊ ದಿಸ್ ಡೇ ಈಸ್ ಗೋಯಿಂಗ್ ಟು ಬಿ ವೆರಿ ಫನ್, ಮಸ್ತಾಗಿರುತ್ತೆ. ಸೊ ಹಾಗಾಗಿ ಕಮ್ ಲೆಟ್ಸ್ ಗೆಟ್ ಥ್ರೂ ಅಲಾಂಗ್. ಸೊ ಎಂಗೇಜ್ಮೆಂಟಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಪಪ್ಪನ ಜೊತೆ ಕಿತಾಪತಿ ಮಾಡ್ತಾ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕ್ಸ್ಕೊಳಕ್ಕೆ ಹೋದೆ. ಫ್ರೈಡೇ ಬೆಳಗ್ಗೆ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡ್ ಖಾಲಿ ಇತ್ತು. ಬಟ್ ಇಲ್ಲೊಂದು ಪಾರಿವಾಳ ಇತ್ತು ಪುಟಾಣಿದು. ನಾನು ಬಸ್ ಸ್ಟಾಪಿಗೆ ಬಂದಿದ್ದ ತಕ್ಷಣನೇ ಪಟ್ಟಂತ ಬಂದು ನನ್ನ ತಲೆ ಮೇಲೆ ಕೂರ್ತು ಔಟ್ ಆಫ್ ನೋ ವೇರ್. ನಾನು ಫಸ್ಟಿಗೆ ಗಾಬರಿ ಆದೆ. ಬಟ್ ಪಪ್ಪ ಆಮೇಲೆ ನಿಧಾನಕ್ಕೆ ಅದನ್ನು ನನ್ನ ತಲೆಯಿಂದ ಬಿಡಿಸಿ ಅದನ್ನು ಕೆಳಗಡೆ ಬಿಟ್ಟಿದ್ರು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಕೈಯಲ್ಲಿ ಇಟ್ಕೊಬಂದರು. ರಾಜ್ಕುಮಾರದ ಒಂದು ಮೂವಿಲಿ ಅವ್ರದ್ದು ಪಾರಿವಾಳ ಇಟ್ಕೊಂಡಿರ್ತಲ್ಲ, ಆ ರೇಂಜಿಗೆ ನಮ್ಮ ಪಪ್ಪ ಫೀಲ್ಸ್ ಮಾಡ್ತಾಯಿದ್ರು. ಇಟ್ ವಾಸ್ ವೆರಿ ನೈಸ್. ಅಷ್ಟರಲ್ಲಿ ಬಸ್ ಬಂತು. ಸೊ ಐ ಸ್ಟಾರ್ಟೆಡ್ ಮೈ ಜರ್ನಿ. ಆ್ಯಂಡ್ ಮಧ್ಯದಲ್ಲಿ ಬ್ರೇಕಿಗೆ ಅಂತ ನಿಲ್ಲಿಸಿದಾಗ ಬೆಳಗ್ಗೆ ತುಂಬ ಸಖತ್ತಾಗಿ ವಾತಾವರಣ ಇತ್ತು. ಒಂದು ಕಾಫಿ ಕುಡಿದೆ. ಆಮೇಲೆ ಬಸ್ ಹಿಡಿದು ಆಲ್ಮೋಸ್ಟ್ 8:30 ಹಾಗೆಲ್ಲ ನಾನು ರೀಚ್ ಆದೆ. ನಾನ್ ಸ್ಟಾಪ್ ಬಸ್. ಅಲ್ಲಿಂದ ರೆಸಾರ್ಟ್ ವೆನ್ಯೂ ಎಲ್ಲಿತ್ತು ಅಲ್ಲಿಗೆ ನಾನು ಜರ್ನಿ ಶುರು ಮಾಡಿದೆ. ಇಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡೆ, ಬಟ್ ಪಬ್ಲಿಕ್ಕಲ್ಲಿ ಮೊಬೈಲ್ ಇಟ್ಕೊಂಡು ಮಾತಾಡ್ದಾಗ ನನ್ನ ಕಾನ್ಫಿಡೆನ್ಸೇ ಬರಲ್ಲ ಗುರು. ಆ್ಯಂಡ್ ನನ್ನ ಮುಖ ನೋಡಿ ಎಷ್ಟು ಆ್ಯಕ್ನೆ ಆಗೋಗ್ಬಿಟ್ಟಿದೆ. ಹೆಂಗೋ ರೆಸಾರ್ಟ್ ತಲುಪಿದೆ. ದಿಸ್ ಈಸ್ ದ ಬ್ರೈಡ್. ಎಂಗೇಜ್ಮೆಂಟ್ ಇವಳದೆ ಇವತ್ತು. ಅಂದ್ರೂ ಎಲ್ಲ ಕೆಲಸ ಇವಳೇ ತಲೆ ಮೇಲೆ ಹೊತ್ಕೊಂಡು ಫುಲ್ ಸ್ಟ್ರೆಸ್ಸಲ್ಲಿದ್ಲು. ಹೋದ್ಮೇಲೆ ಅವಳು ಮೇಕಪ್ ಆಗ್ತಾಯಿತ್ತು. ಸೊ ಮೀನ್ ವೈಲ್ ನಾನು ರೆಸಾರ್ಟ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ರೆಸಾರ್ಟ್. ಎಂಗೇಜ್ಮೆಂಟ್ ಒಂದಕ್ಕೆ ಅಂತ ಅಲ್ಲ, ಫ್ಯಾಮಿಲಿ ಇವಾಗ ಒಂದು 10-15 ಮೆಂಬರ್ಸ್ದು ಒಂದು ದೊಡ್ಡ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಬೇಕು ಅಥವಾ ಸಮ್ಮರ್ ಹಾಲಿಡೇಸಿಗೆ ಎಂಜಾಯ್ ಮಾಡೋಕ್ಕೆ ಬರಬೇಕು ಅನ್ನೋ ಮಸ್ತಾಗಿದೆ. ಅಷ್ಟರಲ್ಲಿ ನಾನು ರೆಡಿಯಾಗಿ ಬಂದು ಸ್ವಲ್ಪ ವೀಡಿಯೋ ಕ್ಲಿಪ್ಸ್ ತಗೊಂಡೆ. ಅಷ್ಟರಲ್ಲಿ ನಮ್ಮ ಗ್ರೂಮ್ದು ಮತ್ತು ಬ್ರೈಡ್ದು ಸ್ವಲ್ಪ ಶೂಟ್ ಶುರುವಾಯಿತು. ಅಸಿಸ್ಟೆಂಟ್ಸ್ ಕೆಲಸ ರೆಡಿ ಮಾಡ್ಕೊಂಡಿದ್ದಾನೆ, ರೆಡಿ ಆಗ್ತಿದ್ದಾನೆ ಅಸಿಸ್ಟೆಂಟ್ ಆಗೋಕ್ಕೆ. ನೀಟಾಗಿ ಗಾಳಿ ಬಿಡು. ನೀನು ಅವಳ ಫ್ಯಾನ, ಅವ್ನು ನಿನ್ನ ಫ್ಯಾನ? ನಾನು ಹಾಕ್ತೇನೆ. ಬಾಲ ಇದ್ದಾರೆ, ಸಂಜೆ ಇದ್ದಾನೆ. ಈ ಎಂಗೇಜ್ಮೆಂಟ್ ಮತ್ತು ಮದುವೆಗಳಲ್ಲಿ ಈ ವಿಡಿಯೋಗ್ರಾಫರ್ ಕೊಡೋ ಇನ್ಸ್ಟ್ರಕ್ಷನ್ಸ್ಗೂ ಈ ಹುಡುಗರು ಮಾಡೋದಕ್ಕೂ ದೇವರೇ ಬಲ್ಲ. ಇವನು ಆ್ಯಕ್ಟಿಂಗ್ ಮಾಡು ಅಂತಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದ. 50 ರೂಪಾಯಿ ಕಟ್ ಮಾಡ್ತೀವಿ ಅಂದಮೇಲೆ ಸರಿಯಾಗಿ ಮಾಡೋಕ್ಕೆ ಶುರು ಮಾಡ್ದ. ಸೊ ಫೈನಲಿ ಎಂಗೇಜ್ಮೆಂಟ್ ಶುರುವಾಯಿತು, ಅಂದರೆ ಆ್ಯಕ್ಚುಯಲ್ ರಿಚುವಲ್ಸ್ ಎಲ್ಲ. So it was very happy to see both of them happy because for a reason although. ಸೊ ಹೆಂಗೂ ನಮ್ಮ ಹುಡುಗ ರೇಗಿಸಿ ಹಾರ ಹಾಕಿಸ್ಕೊಂಡ ಅಂತ ನಮ್ಮ ಹುಡುಗಿನೂ ರೇಗಿಸಿ ಹಾರ ಹಾಕಿಸ್ಕೊಂಡ್ಲು. ಆಮೇಲೆ ರಿಂಗ್ ಎಕ್ಸ್ಚೇಂಜ್ ಆಯಿತು. ಸೊ ಅವಳಿಗೆ ಆಸೆ ಇತ್ತು ಬ್ಯಾಕ್ಗ್ರೌಂಡಲ್ಲಿ ಅಚ್ಯುತಂ ಕೇಶವಂ ಸಾಂಗ್ ಪ್ಲೇ ಆಗಬೇಕು ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅಂತ. ಅಕಾರ್ಡಿಂಗ್ಲಿನೇ ಆ ಹಾಡನ್ನೇ ನಾನು ಪ್ಲೇ ಮಾಡಿಸಿದ್ದೆ. ಸೊ ಶಿ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಸಿನ್ಸ್ ಶಿ ವಾಸ್ ಹ್ಯಾಪಿ ಹಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಸೊ ಎಂಗೇಜ್ಮೆಂಟ್ ವಾಸ್ ವೆರಿ 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 ವೆಲ್ ಡನ್. ತುಂಬ ಚೆನ್ನಾಗಿತ್ತು. ನನಗಂತೂ ಫುಲ್ ಖುಷಿಯಾಗಿ ಹೋಗ್ಬಿಡ್ತಿತ್ತು. ಸಖತ್ ಚೆಂದ ಇತ್ತು ಈವೆಂಟ್ಸ್ ಎಲ್ಲ. ಆ್ಯಂಡ್ ಇದು ಹುಡುಗನ ಮೇಲೆ ಕೊಡ್ಸಿರೋ ಸೀರೆ, ಗ್ರೀನ್ ಸೀರೆ. ನಮ್ಮ ಹುಡುಗನ ಸೂಟ್ ನೋಡಿ ಏನು ಸಖತ್ತಾಗಿ ಹೊಲಿಸಿದ್ದ. ಆಮೇಲೆ ಕಾಲ್ ಚೈನ್ ಅವನೇ ಹಾಕ್ತಾಯಿದ್ದ ಕಾಲಿಗೆ. ಸೊ ಇಟ್ ವಾಸ್ ವೆರಿ ನೈಸ್ ಟು ವಾಚ್ ದೆಮ್. ಆಲ್ಮೋಸ್ಟ್ 4:30 ಆಗಿದ್ರು ಸಹ ಫೋಟೋ ಸೆಷನ್ಸ್ ಮುಗ್ದೇ ಇರಲಿಲ್ಲ. ನಮ್ಮ ಹುಡುಗಿ ಅವ್ನು ತೊಳಲೇ ಮಲ್ಕೊಂಡ್ಬಿಟ್ಟಿದ್ಲು ಅರ್ಧ. ನಾವು ಊಟಕ್ಕೆ ಅಂತ ಬಂದೆ. ಸೊ ಊಟನೂ ಸಹ ತುಂಬ ಚೆನ್ನಾಗಿತ್ತು. ಬಟ್ ವಡೆ, ಹೌ ಕ್ಯಾನ್ ಐ ಫರ್ಗೆಟ್ ದಿಸ್ ವಡೆ? ನನಗೆ ಈ ಬೋಂಡಾ ವಡೆಗಳಂದರೆ ತುಂಬ ಇಷ್ಟ. ಆಲ್ ಓವರ್ ಊಟನೂ ಸಹ ತುಂಬ ಚೆನ್ನಾಗಿತ್ತು. ಅದಕ್ಕಿಂತ ಮುಂಚೆ ಲುಕ್ ಎಟ್ ಮೀ, ಹೌ ಬ್ಯೂಟಿಫುಲ್ ಐ ವಾಸ್ ಲುಕಿಂಗ್ ಅಲ್ವಾ? ಒಂದು ಎಂಗೇಜ್ಮೆಂಟ್ ಆಯಿತು. ಏನು ಅನ್ನಿಸ್ತಾ ಇದೆ? ಹುಡುಗಿ ಬರ್ತಾಳೆ, ಹುಡುಗಿ ಈಸ್ ಬ್ಯುಸಿ. ಸೊ 1-2 ಮಾತು ನಿಮ್ಮ ಭಾವಿ ಪತ್ನಿಗೆ ಯಾರು ಭಾವಿ ಪತ್ನಿ? ನೀನೇ ಹೇಳ್ಬೇಕಲ್ವಾ? ಹೇಳೋ. ಎಲ್ಲರೂ ಲೈಕ್ ಮಾಡಿ. ನಿನ್ ಭಾವಿ ಪತ್ನಿಗೆ ಹೇಳೋ, ನನ್ನ ಯೂಟ್ಯೂಬ್ ಚಾನೆಲ್ಗಲ್ಲ.
ನಿನಗೆ ರಚನೆಗೆ ಏನು ಅನ್ಬೇಕು ಅನ್ಸುತ್ತೆ ಅದನ್ನ ಹೇಳು. ಗಾಟ್ ಎಂಗೇಜ್. ತಲೆ ತಿಕ್ಲಾಗಿದೆ ಗೈಸ್. ಹಾ ಇದೆ ಹುಡುಗಿ. ಎಸ್, ದೀಸ್ ಆರ್ ದ ಲವ್ಲಿ ಕಪಲ್ಸ್. ಎಂಗೇಜ್ಮೆಂಟ್ ರಿಂಗ್. ಹಾ, ದಿಸ್ ಇಸ್ ಮೈ ಫೇವ್ರೆಟ್ ಭೂಮಿ. ಎಲ್ಲರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್ ಥ್ಯಾಂಕ್. ಹೋಗಿ ಊಟ ಮಾಡಿ 5 ಗಂಟೆ ಆಯಿತು. ಬಾಯ್. ಸೊ ಫೈನಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ಯಾರಾದರೂ ಬಂದಿದ್ದ ತಕ್ಷಣ ಮಾತು ಸ್ಟಾಪ್ ಆಗುತ್ತೆ. ಅದು ಯಾವಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೋ ಎಲ್ಲರ ಮುಂದೆ ಮೊಬೈಲ್ ತೊಗೊಂಡು ಫುಲ್ ಕಾನ್ಫಿಡೆನ್ಸಾಗಿ ವ್ಲಾಗ್ ಮಾಡೋಕ್ಕೆ ಐ ಡೋಂಟ್ ನೋ. ಅವರೂ ನೋಡ್ತಿದ್ದಾರೆ, ನಂಗೆ ಅಜೀಬ್ ಆಗ್ತಿದೆ. ಬಟ್ ಸ್ಟಿಲ್ ಏನೇನೋ ಕ್ಯಾಪ್ಚರ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಎಷ್ಟಾಯಿತು ಅದನ್ನು ಕ್ಯಾಪ್ಚರ್ ಮಾಡಿದೆ. ದಟ್ಸ್ ಇಟ್ ಫಾರ್ ದ ಡೇ ಗೈಸ್. ಸಿ ಯು ನೆಕ್ಸ್ಟ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮಗೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.